ಡಿಸ್ಕವರಿ ಡ್ರೀಮ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಶೇಷ ಏನಂದರೆ ಕಡಲೆ ಪುರಿಯನ್ನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನೋಡಿ. ಕಡಲೆ ಬೀಜ ಮತ್ತು ಹುರುಗಡಲೆ ಮತ್ತು ಪುರಿನ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಏನು ಮಾಡೋಣ ಅಂದರೆ ಇವಾಗ ಚಿರ್ಬುರಿ ಟೈಪ್ ಮಾಡಬೇಕು. ಇವಾಗ ಈರುಳ್ಳಿ ಕಟ್ ಮಾಡ್ಕೊಂಡಿರೋಂಥದ್ದು ಚೂರಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಒಬ್ಬಳಿಗೆ ಅಂತ ಮಾಡ್ಕೊಂಡಿದ್ದೀನಿ. ನಾನು ಒಬ್ಬಳೇ ಇರ್ತೀನಲ್ಲ, ಬೇಜಾರಾಗುತ್ತಲ್ಲ, ಅದಕ್ಕೋಸ್ಕರ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ನಾನು ಇದು ಮಾಡ್ಕೋತಾ ಇದ್ದೀನಿ ಮನೇಲೆ. ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ, ಒಂದು ಅರ್ಧಷ್ಟು ಮೆಣಸಿಕಾಯಿನ ಹಾಕ್ಕೊಂಡಿದ್ದೀನಿ ನೋಡಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಖಾರ ಆಗ್ಬಿಡುತ್ತೆ ಅಂತ. ಜೊತೆಗೆ ಒಂದು ಸಣ್ಣದು ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕಣ್ಣಿನ ದೃಷ್ಟಿ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಇದನ್ನು ನಾನು ಸ್ವಲ್ಪ ಟೇಸ್ಟಿನೂ ಇರ್ತದೆ, ಅದರಲ್ಲಿ ಒಳ್ಳೆಯ ಫೈದಾನೂ ಇರುತ್ತೆ ಅಲ್ವಾ. ಮತ್ತು ಟೇಸ್ಟಿಗೆ ರುಚಿಕರ ಆಗಿರುತ್ತೆ ಇದು. ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕು ಅಂದರೆ ಇನ್ನೂ ಸ್ವಲ್ಪ ಕಡಲೆಪುರಿ ಇವೆಲ್ಲನೂ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು. ಯಾರು ಫ್ರೆಂಡ್ಸ್ ಬಂದರೆ ಅವ್ರಿಗೂ ಕೂಡ ಕೊಡ್ಬೋದು ಅಂತೇಳಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡಬೇಕು. ಅದನ್ನು ಟೈಮ್ ಪಾಸ್ ಆಗುತ್ತೆ ಇದನ್ನು ತಿನ್ನಬೇಕಾದ್ರೆ. ನೀವು ಟೇಸ್ಟಿಗೆ ಬೇಕಾದರೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಪುರಿ ಒಳಗಡೆ ಉಪ್ಪಿರುತ್ತಲ್ಲ, ಅದಕ್ಕೆ ನಾನು ಆ್ಯಡ್ ಮಾಡಿಲ್ಲ. ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ. ಏಕೆಂದರೆ ಸೊಪ್ಪು ಎಲ್ಲ ಇರ್ತದಲ್ಲ, ಧನ್ಯ ಸೊಪ್ಪು ಮತ್ತು ಕಡಲೆ ಬೀಜ, ಕಡಲೆ, ಹುರುಗಡಲೆ, ಪುರಿ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಏಕೆಂದರೆ ಟೇಸ್ಟ್ ಆಗಬೇಕಲ್ಲ ಎಲ್ಲ. ಮತ್ತು ಟೊಮೊಟೊನೂ ಕೂಡ ಆ್ಯಡ್ ಮಾಡ್ಬೋದು. ಚಿಕ್ಕದಾಗಿ ಪೀಸ್ ಮಾಡಿ ಟೊಮೊಟೊನೂ ಕೂಡ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಮಾಡೋಣ. ಟೊಮೊಟೊ ಹಣ್ಣು ಕೂಡ ಚಿಕ್ಕದಾಗಿ ಪೀಸ್ ಮಾಡಿದ್ದೀನಿ. ನೀವು ನಿಂಬೆಹಣ್ಣಿನ ರಸ ಆದರೂ ಹಿಂಡ್ಕೋಬೋದು. ನಿಮಗೆ ಅನುಸರಣೆ ಯಾವ ಥರ ಬೇಕೋ ಆ ಥರ ಅನುಸರಣೆ ಮಾಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ನಿಂಬೆಹಣ್ಣೇನು ಹಾಕ್ತಿಲ್ಲ, ನಿಂಬೆಹಣ್ಣು ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಈ ಥರ ಮಿಶ್ರಣ ಮಾಡೋಣ. ಎಲ್ಲಕ್ಕೂ ಅದು ಮಿಶ್ರಣ ಆಗಬೇಕು. ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಮಳೆಗಾಲದಲ್ಲಿ ನಾವು ಇವಾಗ ಮಳೆ ಇರ್ತದಲ್ಲ, ಈ ಟೈಮಲ್ಲಿ ಏನಾರ ತಿನ್ನಬೇಕು ಅನಿಸುತ್ತಲ್ಲ, ಇಚ್ಛೆ ಆಗುತ್ತಲ್ಲ, ಅದಕ್ಕೋಸ್ಕರ ಈ ಥರ ಮಾಡಿಕೊಂಡು ಏನಾರ 4 ಗಂಟೆ ಅಥವಾ 11 ಗಂಟೆ, ಬೆಳಗ್ಗೆ 11 ಗಂಟೆ, ಸಂಜೆ 4 ಗಂಟೆ ಅಥವಾ ಥಂಡಿ ಮೌಸಮಲ್ಲಿ ಯಾವಾಗಲಾದರೂ ನಾವು ಈ ಥರ ಟೈಮ್ ಪಾಸ್ಗೆ ಇದನ್ನು ಮಾಡ್ಕೊಂಡು ತಿನ್ಬೋದು. ತುಂಬ ರುಚಿಕರ ಇರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.